ನಮಸ್ತೆ. ಮಲೆನಾಡಿನ ಆಸರೆ ಶ್ರೀ ದೇವಿರಮ್ಮ ಟ್ರಸ್ಟ್ ಭದ್ರಾ ಕ್ಲಬ್ ಹತ್ತಿರ ಬಾಳೆಹೊನ್ನೂರು. ನಿನ್ನೆ ಶಿವಮೊಗ್ಗದಲ್ಲಿ ಒಂದು ಘಟನೆಗಳಾಯಿತು. 3 ಮಕ್ಕಳು, ಒಂದು ತಾಯಿ ತುಂಗಾ ನದಿಗೆ ಬಿದ್ದು ಆರಿ ಅದರಲ್ಲಿ 2 ಮಕ್ಕಳು ಜೀವ ಹೋಗಿದೆ, ಒಂದು ತಾಯಿ ಮಗು ಉಳಿದಿದೆ. ಆ ತಾಯಿಗೆ ಏನು ನೋವಿತ್ತು ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ತುಂಬ ಮನನೊಂದೇ ಅಂತ ತೀರ್ಮಾನ ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಜೀವ ಕೊಡೋ ಅಧಿಕಾರ ದೇವರಿಗಿದೆ, ಆದರೆ ತೆಗಿಯೋ ಅಧಿಕಾರ ನಮಗಿಲ್ಲ. ನಿಮ್ಮ ಕೈ ಸಾಕಾಗಲಿಲ್ಲ ಅಂದರೆ ಎಂತೆಂಥ ಒಳ್ಳೊಳ್ಳೆ ಸಂಸ್ಥೆಗಳಿದ್ದಾವೆ, ಮಕ್ಕಳನ್ನ ಓದಿಸೋಕ್ಕೆ ಅಂತಲೇ ನೋಡ್ಕೊಳ್ಳೋಕ್ಕೆ ಅಂತಲೇ ಒಳ್ಳೊಳ್ಳೆ ಸಂಸ್ಥೆಗಳಿದ್ದಾವೆ. ದಯವಿಟ್ಟು ಮಕ್ಳುಗಳನ್ನ ನಿಮ್ಮ ಕಡೆ ನೋಡ್ಕೊಳಕ್ಕಾಗಲಿಲ್ಲ ಅಂದರೆ ಅಂಥ ಆಶ್ರಮಗಳೀಗ ಅಥವಾ ಹಾಸ್ಟ್ಲ್ಗಳೀಗ ಒಂದು ಮಠ ಯಾವ್ದಾರು ಒಂದು ಒಳ್ಳೆ ಸಂಸ್ಥೆಗಳಿಗೆ ದಯವಿಟ್ಟು ಬಿಟ್ಬಿಡಿ. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಕ್ಳುಗಳನ್ನು ಜೀವ ತೆಗಿಯೋದಾಗಲಿ, ನಿಮ್ಮ ಜೀವಕ್ಕೆ ನೀವು ಏನಾರು ಮಾಡ್ಕೊಳೋದಾಗಲಿ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಸಮಾಜದಲ್ಲಿ ಎಷ್ಟೋ ಜನ ನಿಮಗಿಂತ ಕಷ್ಟದಲ್ಲಿ ಬೈರೋರು ತುಂಬ ಜನ ಇದ್ದಾರೆ. ಕೈ ಇಲ್ದಲೆ, ಕಾಲಿಲ್ದಲೆ, ಕಣ್ಣಿಲ್ದಲೆ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಅಂಥವ್ರನ್ನೆಲ್ಲ ಒಂದು ಸತಿ ಕುತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಿ ಏನೇ ಒಂದು ನಿರ್ಧಾರ ತಗೊಳೋದಾದರೆ ತೀರ್ಮಾನ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಏಕೆಂದರೆ ಒಂದು ಸತಿ ಹೋಗಿ ಜೀವ ಮತ್ತೆ ಬರಲ್ಲ. ನಾನು ಎಷ್ಟೋ ತಾಯಿಯರಿಗೆ ಹೇಳೋದಿಷ್ಟೇ, ನಿಮ್ಮ ಮಕ್ಕಳುಗಳನ್ನ ನೋಡ್ಕೊಳಕ್ಕಾಗಲಿಲ್ಲ ಅಂದರೆ ನಮ್ಮಂಥ ಆಶ್ರಮಗಳಿಗೆ ದಯವಿಟ್ಟು ಬಿಡಿ, ನಾವು ಸಾಕ್ತೀವಿ. ನೀವು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗಿ, ಬೇಡ ಅನ್ನಲ್ಲ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರಗಳನ್ನ ತಗೋಬೇಡಿ ಅಂತ ಇಂಥ ಆಶ್ರಮಗಳಿಗೆ ಭೇಟಿ ಕೊಡಿ. ನಿಮ್ಮ ಕಷ್ಟ ನೋವುಗಳನ್ನು ಆಶ್ರಮದ ಹತ್ರ ನಿಮ್ಗೆ ಏನಾರ ಒಂದು ಸಮಸ್ಯೆಗೆ ಏನಾರ ಒಂದು ಪರಿಹಾರ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಆ ತಾಯಿ ಮನಸ್ಸಿಗೆ ಹೋಗಿರೋಂಥ 2 ಮಕ್ಕಳುಗಳಿಗೆ ಒಳ್ಳೆ ದೇವರಿಂದ ನಾವು ದೇವ್ರ ಹತ್ರ ಅವ್ರ ಕುಟುಂಬಕ್ಕೆ ಅವರಿಗೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಮಲೆನಾಡಿನ ಆಸರೆ ಶ್ರೀ ದೇವಿರಮ್ಮ ಟ್ರಸ್ಟ್.